ಮತ್ತು ಭೀಮರಾವ್ ಪಾಟೀಲ್ ಅವರಿಗೆ ಇವತ್ತ ಈ ಒಂದು ಕಾರ್ಯಕ್ರಮದ ನಮ್ದು ವಿದ್ಯಾರ್ಥಿಗಳ ಕಾರ್ಯಕ್ರಮದ ಇದು ರಾಜಕೀಯದು ಸ್ಟೇಜ್ ಅಲ್ಲ, ರಾಜಕೀಯದ ಇದು ಇಲ್ಲ. ಇವತ್ತ ನಮ್ಗೆ ರಾಜಕೀಯದು ಈಗ ಇದ್ದೇ ಇರುತ್ತೆ. ರಾಜಕೀಯ ಮಾಡೋದು ಬೇರೆ, ನಾವು ಯಾವ ಕಾರ್ಯಕ್ರಮಕ್ಕೆ ಹೋಗಿದ್ದೀವಿ, ಏನು ಮಾಡ್ಬೇಕಂತ, ಯಾವಾಗ ಮಾತಾಡ್ಬೇಕಂತ ನೋಡಿ ಮಾತಾಡಬೇಕು. ಇವತ್ತು ರಾಜಕೀಯ ಮಾತಾಡಬೇಕು. ಇವತ್ತಿನ ರಾಜಕೀಯದಿಂದ ರಾಜಕೀಯ ಮಾತಾಡ್ಲಿಕ್ಕೆ ಬೇರೆ ಬೇರೆ ಸ್ಟೇಜ್ಗಳಿರ್ತಾವೆ, ಅಲ್ಲಿ ಮಾತಾಡೋಣ ಬೇಕಾಯ್ತಂತಂದ್ರೆ ನಾನು ಹೇಳಿದೆ. ಮತ್ತೆ ಅವ್ರು ರಿಪೀಟೆಡ್ಲಿ ಹೀಗೆ ಮಾಡೋಣ, ಇಲ್ಲೇ ಮಾಡೋಣ ಅಂತಂತಂದ್ರೆ ಅವ್ರಿಗೆ ಯಾವ ಥರ ಅವ್ರೇ ಹೇಳ್ತಾರ ನಾನು ಸೀನಿಯರ್ MLC ಅಂತ. ಈ ಥರ ಯಾರ ಮಾಡಿದ ಉದಾಹರಣೆ ಇದೆ ನೋಡಿ. ಇವತ್ತು ಯಾವ ಕಾರ್ಯಕ್ರಮದಲ್ಲಿ ಏನು ಮಾತಾಡ್ಬೇಕಂತ ಅವರಿಗೆ ಅರಿವಿಲ್ಲ. ಅರಿವಿದ್ದಂಥ ಮುಖಂಡರಾಗಲಿ ನಾಯಕರಾಗಲಿ ಯಾರೋ ಇರಲಿ, ಯಾರು ಕೂಡ ಈ ಥರ ಮಾತಾಡಲ್ಲ. ನಾನು ಇವತ್ತು ಮೊನ್ನೆ ಕೂಡ ಪ್ರೆಸ್ ಮೀಟ್ ಮಾಡಿದಾಗ ಹೇಳಿದೆ, ತಾವು ಎಲ್ಲಿ ರಾಜಕೀಯ ಒಂದು ಸ್ಟೇಜ್ ಮಾಡೋಣ ಮಾತಾಡೋಣ, ನಾನು ಅದಕ್ಕೆ ಸಿದ್ಧಿದ್ದೆ ಅಂತ ಹೇಳೀನಿ. ಮೊನ್ನೆ ಅವ್ರು ನೀವು ಮಾಡಿರಿ ಅಂತ, ಅದು ಮಾತಾಡಿದ ಅವರು, ನಾನು ಮಾತಾಡಿಲ್ಲ. ಮೊದಲು ರಾಜಕೀಯ ಭಾಷೆ ಅವ್ರು ಸಿದ್ಧತೆ ಮಾಡ್ಕೊಳ್ಳಿ ಎಲ್ಲಂತಾರಲ್ಲಿ. ನಾನು ಬರ್ಲಕ್ಕ ಮನೆ ಹತ್ರ 20 ರಾತ್ರಿ ಬಾರ ಮಾತಾಡ್ಲಕ್ಕೆ ದೇವಿಲ್ಲ. ರಾಜಕೀಯ ಮಾಡ್ಲಕ್ಕ ಹಗಲಿದೆ, ಒಂದು ಟೈಮ್ ಇದೆ. ಅವ್ರು ಯಾವಾಗಂತಾರ ನಾನು ಕೂಡ ಅವ್ರು ಎಲ್ಲೇ ಕರೆದ್ರು ಕೂಡ ಬಂದು ನಾನು ಮಾತಾಡೋಕ್ಕೆ ಸಿದ್ಧಿದ್ದಿನ ಅವತ್ತು ಹೇಳ್ತಾ ಇದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಅದರ ಹಾಗೆ ಇನ್ನೊಂದು ಇವತ್ತ ಅವ್ರ ಸೋದರಾದಂಥ ಸಂತೋಷ್ ಪಾಟೀಲ್, ಸುನಿಲ್ ಪಾಟೀಲ್ ಅವರು ಆಫೀಸರ್ ಹತ್ರ ದುಡ್ಡು ತೊಗೊಂಡಿದ್ದಾರ, ಮತ್ತೊಬ್ಬರ ಹತ್ರ ದುಡ್ಡು ತೊಗೊಂಡಿದ್ದಾರೆ ಅಂತ ಏನು ನಿಮ್ಮ ಹತ್ರ ಬಹಿರಂಗ ವಿಡಿಯೋ ಇದೆ ಅಂತ ಬಹಿರಂಗ ಪಡಿಸಿ. ಇವತ್ತು ತಮ್ಮ ಹತ್ರ ದಮ್ ಇತ್ತಂತಂದ್ರೆ ಬಹಿರಂಗ ಪಡಿಸ್ಬೇಕು. ಎಲ್ಲರ ಸುಮ್ಮನೆ ಕುಂತಿ ಅವನು ತೊಗೊಂಡಾನ ಇವನು ತೊಗೊಂಡ, ಯಾರು ಏನು ತೊಗೊಂಡ್ರ ಅಂತ ಇಡೀ ಕ್ಷೇತ್ರ ಇದ್ರ ರಾಜ್ಯದ ಜನರಿಗೆ ಗೊತ್ತಿದೆ. ಇವತ್ತು ನಿಮ್ಮ ಮಾಜಿ ಶಾಸಕ ರಾಜಶೇಖರ್ ಪಾಟೀಲ್ ಪೈಪ್ಲೈನ್ ಕೆಲಸನಲ್ಲಿ ಬಹಿರಂಗವಾಗಿ ಕಾಣ್ತಾ ಇವತ್ತು ನ್ಯೂಸ್ದವರು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಮಾತಾಡ್ರಿ ನೀವು. ಸುಮ್ಮನೆ ಹೆಸರು ಖರಾಬ್ ಮಾಡಬೇಕು, ಒಳ್ಳೆ ಕೆಲಸ ಮಾಡೋರಿಗೆ ಇದು ಮಾಡ್ಬೇಕಂತಂದ್ರೆ ಇವತ್ತು ಆ ನೀರು ಏನು ಮಾರ್ತಾ ಇದ್ರು ಅಮೃತ್ ಅಂತಪ್ಪ, ಬಡ ಒಂದು ಕೋಲಿ ಸಮಾಜದ ಹುಡುಗನ ರೈತನ. ಇವತ್ತೇನು ಅವ ಇಂಡಸ್ಟ್ರಿ ಏರಿಯಾಕ್ಕೆ ನೀರು ಕೊಡ್ಲತ್ತಾನ, ಈಗಿಲ್ಲ ಸುಮಾರು 7 ವರ್ಷಕ್ಕೆ ನಮ್ಗೆ ನೀರು ಕೊಡ್ತಾನೆ. ಯಾಕಂತಂದ್ರೆ ಇಂಡಸ್ಟ್ರಿ ಏರಿಯಾದಾಗ ಒಳ್ಳೆ ನೀರಿಲ್ಲ, ಕಂಟ್ಯಾಮಿನೇಟೆಡ್ ಇದೆ. ಅದಕ್ಕಾಗಿ ಇವತ್ತು ಅಲ್ಲಿ ಕುಡಿಲಾಕ ಅವ್ರಿಗೆ ಯೂಸ್ ಮಾಡ್ಲಕ್ಕಂತ ಅವ್ರೇನು ಮಾಡ್ತಾರೆ, ಈ ಕಡೆ ನಮ್ಮ ಬಸ್ತಿರ್ತಿ ನೀರು ಹೋಯ್ತಾರೆ. ಬಸ್ತಿತ್ ನೀರು ಇದಂದ್ರೆ ಇವತ್ತು ಫಿಲ್ಟರ್ ನೀರು ಆ ಥರ ಇಲ್ಲ. ಇವತ್ತು ಆ ಥರ ಒಳ್ಳೆ ನೀರಿದೆ, ಕುಡಿಲಕ್ಕೆ ನೀರು ಪಾಪ ಕೊಡ್ತಾ ಇದ್ದಾನೆ. ಅದಕ್ಕೆ ಇವರು ಪಾಪ ಅವನ ಮ್ಯಾಗ ಕೇಸ್ ಮಾಡಿಸಿ, ಅವರ ಏನು ಅವರು ಕಾರ್ಯಕರ್ತರಿದ್ದರು ಅವನ ಮ್ಯಾಗ ಅಟ್ಯಾಕ್ ಮಾಡಿಸಿ, ಅವನ ಮ್ಯಾಗ ಇದು ಮಾಡಿಸಿ, ಅವ್ನ ಕರೆಂಟ್ ಕಟ್ ಮಾಡಿ, ಇವತ್ತು ಒಂದು ನೀರು ಕುಡಿಸೋದು ಒಂದು ಪುಣ್ಯ ಕೆಲಸ ಇದೆ, ಪಾಪದ ಕೆಲಸ ಇದೆ. ತಾವು ನೋಡಿ ಇವತ್ತು ಆ ಪೈಪ್ಲೈನಿಗೆ ಕದರಿಸಿ ಅವನು ಪಾಪ ನಾನು ಸ್ವಂತ ಎದುರು ನಿಂತು ನಮ್ಮ ತಮ್ಮ ಕಳಿಸಿ ಎದುರು ನಿಂತು ನಮ್ಮ ಹೊಲದಾಗಿನ ಪೈಪ್ ಹಾಕೊಳ್ಳಿ. ಅವನು ಗರೀಬ್ ಹುಡುಗನ ಈ ಪೊಲೀಸ್ ಸಮಾಜವು ರಾತ್ರಿ ಒಂದು ಏನು ಮಾಡ್ಯಾರ, ಬೇಕಂತ JCP ಕರೆಸಿ ಪೈಪೆಲ್ಲ ಇದು ಮಾಡಿದಾಗ ನಾನು ನಂದು ಅಲ್ಲೇ ಹಾಕೊಳ್ತೀವಿ, ಬಟ್ ನೀನು ನನ್ನ ಹೊಲದಾಗ ಹಾಕೊಂಡು ಹೋಗಿ ನೀವು ಒಳ್ಳೆ ಕೆಲಸ ಮಾಡ್ತೀನಿ, ಸದಾ ಇದಿರ್ತೀನಿ ಅಂತ ನಾನು ಇದು ಮಾಡಿಸ್ತಾ ಇರ್ತೀನಿ. ಇವತ್ತದು ಪಾಪ ಇದು ಇದೆ, ಅದು ಇವತ್ತಿಲ್ಲ ಇದೆ ನಮ್ಮ ಅಮೃತ. ಅದ್ರ ಹಾಗೆ ಇವತ್ತು ಆಫೀಸರ್ ಹತ್ರ ದುಡ್ಡು, ಯಾವ ಆಫೀಸರ್ ಗೊತ್ತು. ಇವತ್ತು ನಾನು BJPದಾಗ ಬಂದಾಗ ನಾನು ಕುತ್ಕೊಂಡಂತ ಎಲ್ಲರಿಗೂ ಇವತ್ತು ನನಗೂ ಕೂಡ ಭಾಳಷ್ಟು ಸಚಿವರು ಯಾವುದೇ ಒಂದು ಆಫೀಸರ್ ಹತ್ರ ಒಂದು ಸಿಂಗಲ್ ಪೈಸಾ ತೊಗೊಂಡಿರ್ತಂದ್ರೆ ಬಹಿರಂಗ ಪಡಿಸ್ತೀನಿ, ನೀವೇನನ್ನ ಇದು ಮಾಡ್ತೀವಿ. ಇವತ್ತು ತೇಜವಧಿ ಮಾಡ್ಬೇಕಂತ ಒಂದು ಇದು ಸೃಷ್ಟಿ ಮಾಡ್ತಾ ಇದ್ದಾರೆ. ಹುಮ್ನಾಬಾದ್ನಲ್ಲಿ ಅಶಾಂತಿ ಸೃಷ್ಟಿ ಮಾಡ್ಬೇಕಂತ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಚಾಲೆಂಜ್ ಏನಾದ್ರೆ ನಿಮ್ಮಲ್ಲಿ ವಿಡಿಯೋ ಇತ್ತಂತಂದ್ರೆ ಬಹಿರಂಗ ಪಡಿಸಿರಿ, ಅದಕ್ಕೇನಿಲ್ಲ. ಇವತ್ತು ಹೇಗೆ ತಮ್ಮ ಸೋದರಂತ ರಾಜಶೇಖರ್ ಪಾಟೀಲ್ ಅವರು ಏನು ದುಡ್ಡು ತೊಗೊಂಬಂದು ಬಹಿರಂಗ ಬಂತು ನ್ಯೂಸ್ದಾಗ ತಾವೆಲ್ಲ ನೋಡಿದಿರ್ಬೋದು. ಇವತ್ತ ಅದ್ರ ಬಗ್ಗೆ ಮಾತಾಡಿರ್ತಾವೆ. ಪವರ್ ಟಿವಿದವರು ನೋಡಿದ್ರು. ಇವತ್ತು 78ರಿಂದ ತಾವೇನಿದ್ರಿ, ಇವತ್ತು ಸಾವಿರಾರು ಕೋಟಿ ಎಲ್ಲಿಂದ ಬಂತಂತ ಎಲ್ಲ ಜನರಿಗೆ ಗೊತ್ತಿದೆ. ಎಲ್ಲಿಂದ ಬಂದಿದೆ ಅಂತ, ಎಲ್ಲಿಂದ ಬಂತು ಇಷ್ಟೆಲ್ಲ ದುಡ್ಡು, ಎಲ್ಲಿಂದ ಹೊಂಟದ ಇಷ್ಟೆಲ್ಲ ದುಡ್ಡು? ಅದು ನಿಮಗಿದ್ದಿರಬೇಕು, ಅದು ನಂಬಲಿಲ್ಲ, ನಮ್ಗೆ ಆ ಥರ ಯಾರೂ ಕಲಿಸಿಲ್ಲ. ಇವತ್ತು ಯಾವುದು ಕೂಡ ಇತ್ತು ಅಂತಂದ್ರೆ ನಮ್ಮ ಎಲ್ಲ ಅಧಿಕಾರಿಗಳು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ದಾರಿ ತಪ್ಪು ಕೆಲಸ ಮಾಡಬೇಕು ಅಂತ ತಾವೆಲ್ಲರೂ ಮುಗುರು ಮಾಡ್ತಾ ಇದ್ರಿ. ಇವತ್ತು ಅಧಿಕಾರ ಮ್ಯಾಗ ಏನಾರ ಅಂತಂದ್ರೆ ಏನು ಟ್ರಾನ್ಸ್ಫರ್ ಮಾಡ್ತೀನಿ ಅಂಜಿ ಸರ್ ಒಂದೇ ಅವರಿಗೇನೋ ಅಧಿಕಾರಿಗಳಿಗೆ ಪಾಪ ನನ್ನ ಹತ್ರ ಬಂದು ಗುರುತು ಕಳ್ಕೊತಾ ಇಲ್ಲ ಸರ್ ನಮ್ಗೆ ಸಾಕಾಗಿದೆ. ಇವ್ರ ಕಾಲ ಅನೇಕ ಅಧಿಕಾರಿಗಳು
ಒಂದಿಲ್ಲ ಹರವೊಂದು ಅಧಿಕಾರಿಗಳಿಗೆ ನೀ ಅಲ್ಯಾಕೆ ಹೋದ್ವಿ ನೀ ಇಲ್ಯಾಕೆ ಬಂದು